ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿದೆ. ನಾನು ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಮಗಳದು ಶ್ರೀಮಂತ ಇತ್ತು. ಅವರು ಪೂರಿ ಉಂಡೆ, ಎಳ್ಳಿನ ಉಂಡೆ, ಹುರಿಗಡಲೆ ಮತ್ತು ಕಡಲೆಕಾಯಿ ಬೀಜದ ಉಂಡೆಗಳು ಮಾಡಿಕೊಡು ಅಂತ ಕೇಳಿದರು. ಮದುವೆಲಿ ಜಾಸ್ತಿ ಮಾಡಿದ್ವಿ. ಇವಾಗ ಅವರು ಶ್ರೀಮಂತದಲ್ಲಿ ಕಮ್ಮಿನೇ ಮಾಡು ರೇಖಾ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪನೇ ಮಾಡಿಕೊಟ್ಟೆ. ಆದರೂ ಸರಿಗಿದು ವೀಡಿಯೋ ಶೂಟ್ ಆಗಿಲ್ಲ. ನಾನು ನೆಕ್ಸ್ಟ್ ಟೈಮು ಹಾಕ್ತೀನಿ. ಸುಮಾರು ಕೆಲವೊಂದು ಬಂದಿದೆ, ಕೆಲವೊಂದು ಬಂದಿಲ್ಲ. ಮತ್ತು ಪ್ಲೇಟ್ ಡೆಕೋರೇಷನ್ನು ಕೂಡ ಅಷ್ಟೇ ನಾವೇ ಮನೇಲೇ ಮಾಡಿದ್ದು. ಹೇಗೆ ಮಾಡ್ಬೋದು, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ನೋಡಿ. ಈಗ ನೋಡಿ ನನ್ನ ಪಾಕ ಬಂದಿದೆ. ಅದನ್ನು ಇವಾಗ ಏನು ಮಾಡ್ತೀನಿ, ಕಡಲೆ ಪೂರಿ ಹಾಕ್ಕೊಂಡು ಅದಕ್ಕೆ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನಾನು ಸ್ವಲ್ಪ ಕಾಣ್ತಿದೆ ನೋಡಿ. ಅದಕ್ಕೆ ಹಾಕ್ಕೊಂಡು ನಾನು ಪೇಪರಲ್ಲಿ ಕೋನ್ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಆ ಕೋನ್ ಒಳಗಡೆಗೆ ಅದನ್ನು ತುಂಬಿಸೋದು, ಪಾಕ ಮಿಕ್ಸ್ ಮಾಡಿಕೊಂಡು ತುಂಬಿಸೋದು. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೈಗೆ ಹದ್ಕೊಂಡು ಅದನ್ನು ಪ್ರೆಸ್ ಮಾಡಬೇಕು. ಪಾಕ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಅದು ಒಳಗಡೆಗೆ ಹಮ್ಕಿ ತೂರಿಸ್ತೀವಲ್ಲ, ಆವಾಗ ಅದು ಕ್ಲೀನಾಗಿ ಕೋನ್ ಥರ ಬರೋದು. ಅದನ್ನು ಹಮ್ಮಕ್ಬೇಕು ಒಳಗಡೆಗೆ. ಅದನ್ನು ಮಾಡಿಕೊಂಡ್ರೆ ಇನ್ನೇನು ಕಷ್ಟ ಆಗೋಲ್ಲ. ಪಾಕನೂ ಅಷ್ಟೇ ಚೆನ್ನಾಗಿ ಬರಬೇಕು. ಪಾಕ ಮೇಯ್ನ್ ಇರೋದು ಅದಕ್ಕೆ. ಅದಷ್ಟು ಮಾಡಿದ್ರೆ ತುಂಬ ಈಸಿಯಾಗೆ ನಾವು ಯಾವುದು ಕೋನ್ ಬೇಕಾದರೂ ಮಾಡ್ಬೋದು. ಎಳ್ಳಿಂದು, ಕಡಲೆಕಾಯಿ ಬೀಜದ್ದು, ಹುರಿಗಡ್ಲೆದು ಯಾವುದಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಪಾಕ ಮಾತ್ರ ಕಜ್ಜಾಯಕ್ಕೆ ಮಾಡ್ಕೋತೀವಲ್ಲ ಎಳೆ ಪಾಕ, ಆ ಥರ ಬರಬೇಕು. ಅದೇ ಮೇಯ್ನ್ ಇರೋದು. ನಾನು ಇನ್ನು ಸ್ವಲ್ಪ ಪಾಕ ಬೇಯಬೇಕಿತ್ತು. ಕಡಲೆಪುರಿ ಅಲ್ವಾ, ಅಂಟ್ಕೊಳ್ಳುತ್ತೆ ಅಂತ ಮಾಡಿದೆ. ಆದರೆ ಅದು ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿತು. ಅದು ಪಾಕ ಬೇಯ್ತಾ ಇತ್ತಲ್ಲ, ಅದನ್ನು ಹಾಕ್ಕೊಂಡಾಗ ಅಲ್ಲಿಗೆ ಸರಿ ಹೋಯಿತು. ಕಡಲೆಪುರಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ನಾವು ಒಳಗಡೆ ಹಾಕ್ಕೊಟ್ಟಾಗೆ ಇನ್ನೊಬ್ಬರು ಪ್ರೆಸ್ ಮಾಡಬೇಕು. ಒಬ್ಬರೇ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಬ್ಬರು ಆಂಟಿ ಇರೋದ್ರಿಂದ ಸ್ವಲ್ಪ ಅವರು ನಾನು ಮಿಕ್ಸ್ ಮಾಡಿ ಹಾಕ್ಕೊಟ್ಟಾಗೆ ಅದು ಕ್ಲೀನಾಗಿ ಅವರು ಒಳಗಡೆಗೆ ಸ್ಟಫಿಂಗ್ ಮಾಡ್ಕೊಂಡು ಕ್ಲೀನಾಗಿ. ಅಜ್ಜಿನೂ ಕೂಡ ಇತ್ತು, ಅವರ ಅಮ್ಮ, ಆಂಟಿಯವ್ರ ಅಮ್ಮ. ಅವರು 83 ವರ್ಷ, ಪಾಪ ಅವರಿಗೆ ಕಾಲು ಮಡ್ಚ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಾಲು ಚಾಚ್ಕೊಂಡು ಕೂತಿದ್ದಾರೆ. ಅವರು ಅಷ್ಟೇ ಪ್ಲಾಸ್ಟಿಕ್ ನೀರು ಕುಡಿಯೋ ಲೋಟಗಳಿದೆಯಲ್ಲ ನೋಡಿ, ಯೂಸ್ ಅಂಡ್ ಥ್ರೋ, ಅದರಲ್ಲಿ ಅವರು ಎಣ್ಣೆ ಹಾಕಿಬಿಟ್ಟು ಅದರಲ್ಲೂ ಹಾಕಿ ನೋಡು ಅಂದ್ಬಿಟ್ಟು ಹಾಕಿದ್ರು. ಅದರಲ್ಲೂ ಅಷ್ಟೇ ಕ್ಲೀನಾಗಿ ಈಸಿಯಾಗಿ ಬಂತು. ಅದು ಸ್ಟಫಿಂಗ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟ ತಕ್ಷಣ ಅದು ಕ್ಲೀನಾಗಿ ಬಂದುಬಿಡುತ್ತೆ. ಅದು ಚೆನ್ನಾಗಿತ್ತು, ಟ್ರೈ ಮಾಡಿ ನೋಡಿ. ಇದು ಆದ ನಂತರ ನಾವು ಕಡಲೆಪುರಿದು ಎಲ್ಲ ಮಿಕ್ಸ್ ಮಾಡಿ ಮತ್ತು 1-2 ಉಂಡೆನೂ ಕೂಡ ಮಾಡಿದ್ವಿ. ಚೆನ್ನಾಗಿ ಬಂತು ಕಡಲೆಪುರಿದು. ಯಾವುದು ಏನೋ ಹಾಳಾಗಿ ನೋಡಿ. ಸ್ವಲ್ಪ ಪಾಕ ಮೇಲೆ ಈ ಥರ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಏನೂ ಬಿಟ್ಕೊಳ್ಳಲ್ಲ. ಹೊರಗಡೆ ತೊಗೊಂಬಂದರೆ ಫ್ರೆಶ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಆಂಟಿ ಮನೇಲೇ ಮಾಡಿಕೊಡು ಅಂತ ಕೇಳಿದ್ರು. ಹಾಗಾಗಿ ಎಲ್ಲ ಮನೇಲೇ ಮಾಡಿಕೊಟ್ಟೆ. ಮತ್ತು ನಿಮಗೂ ಯಾರಿಗಾದರೂ ಮನೇಲೇ ಮಾಡಿಕೊಟ್ಟಿರೋದು ಬೇಕು ಅಂತ ಹೇಳಿದ್ರೆ ನಾನು ಆರ್ಡ್ರ್ ತೊಗೊಳ್ತೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಡ್ತೀನಿ. ಅದರಲ್ಲಿ ಬೇಕಾದ್ರೆ ನೀವು ಮೆಸೇಜ್ ಹಾಕ್ಬೋದು ಯಾರಿಗಾದರೂ ಬೇಕಾದರೆ. ಮತ್ತು ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಹಾಕ್ಬೋದು. ಫ್ರೆಶ್ ಆಗಿ ಹಿಂದಿನ ದಿನ ನಾನು ಮಾಡಿಕೊಡ್ತೀನಿ. ಹಾಗೆ ಪ್ಲೇಟ್ ಡೆಕೋರೇಷನ್ನು ಕೂಡ ಮಾಡಿದ್ದೀವಿ. ಅಕಸ್ಮಾತ್ ಏನಾದರೂ ನಿಮ್ಗೆ ಆ ಥರ ಎಲ್ಲ ಇಷ್ಟ ಆಯಿತು, ನಮಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಮೆಸೇಜ್ ಮಾಡಿದ್ರೆ ನಾವೇ ಬೇಕಾದ್ರೆ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತೀವಿ. ಆಂಟಿಗೂ ಗೊತ್ತಿಲ್ಲ ಪಾಕ ಹೇಗಿರಬೇಕು ಅಂತ, ತೋರಿಸು ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೂ ತೋರಿಸ್ತಾ ಇದ್ದೆ. ಆಮೇಲೆ ಅದು ಪಾಕ ಕ್ಲೀನಾಗಿ ಬಂದಿತ್ತು. ಎಳ್ಳು ಕ್ಲೀನ್ ಮಾಡಿಟ್ಟು ಹುರಿದಿಟ್ಕೊಂಡಿರೋದನ್ನ ನಾನು ಬಾಣಲಿಗೆ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಪಾಕ ಅಷ್ಟೇ ನಿಮಗೂ ಕೂಡ ತೋರಿಸ್ತೀನಿ. ಅದು ಎಳೆ ಪಾಕ ಬರಬೇಕು. ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಈ ಥರ ನೋಡಿ 1 ಡ್ರಾಪ್ ಹಾಕ್ಕೋಬೇಕು. ಅವಾಗ ಹಾಕ್ಕೊಂಡಾಗ ಅದು ಬೇಗ ಕರಗಲ್ಲ. ಅದು ಒಂಥರ ಎಳೆ ಥರ ಈಗ ಮೆತ್ತಗಿರುತ್ತೆ. ಆವಾಗ ಅದು ಪಾಕ ಆಗಿದೆ ಅಂತಲೇ ಗೊತ್ತಾಗುತ್ತೆ. ಇವಾಗ ಈ ಎಳ್ಳಿಗೆ ಕ್ಲೀನಾಗಿ ಹಾಕ್ಕೊಂಡದ್ದು ಪಾಕನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಏನೂ ಆಗೋಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಮಾಡ್ಕೊಂಡು ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡು ಇದು ತೊಗೊಂಡಿರೋ ಕವರು ಅಷ್ಟೇ, ಅದು ಹೋಳಿಗೆ ಕವರ್ ಬರುತ್ತಲ್ಲ ಅದನ್ನೇ ತೊಗೊಳ್ಳಿ. ಅದು ನಿಮಗೆ ಆಮೇಲೆ ಬಿಡ್ಸೋಕ್ಕೂ ಈಸಿ ಆಗುತ್ತೆ ಕವರು. ಅದನ್ನು ಫುಲ್ಲು ಸುತ್ತಕೊಂಡು ಅದನ್ನು ಆಮೇಲೆ ಈ ಪಾಕ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಅದು ಒಳಗಡೆಗೆ ಹಾಕಿದ್ರೆ ಕೋನ್ ಥರ ಬರುತ್ತೆ. ಸ್ವಲ್ಪ ಪಾಕ ಜಾಸ್ತಿ ಹಾಕ್ಕೊಂಡ್ರೂ ಏನಾಗಲ್ಲ ನೋಡಿ. ಈ ರೀತಿಯಾಗಿ ಎತ್ಕೊಂಡು ಅದನ್ನು ಕವರ್ ಮಾಡಿರ್ತೀವಲ್ಲ ಪೇಪರು, ಅದರೊಳಗೆ ಹಾಕ್ಕೊಂಡ್ರೆ ತುಂಬ ಈಸಿಯಾಗೇ ಬರುತ್ತೆ.
ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪಾಕನ. ಆದರೆ ಇದು ಅಕ್ಕಿ ಹಿಟ್ಟಲ್ಲಿ ಕೈನ ನಾವು ಅದ್ಕೋಬೇಕು, ಯಾಕಂದರೆ ಪಾಕ ಡೈರೆಕ್ಟಾಗಿ ನಮ್ಮ ಕೈ ಬೆರಳುಗಳಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟನ್ನ ನಾವು ಕೈಗೆ ಹತ್ಕೊಂಡು ಅದನ್ನು ಕ್ಲೀನಾಗಿ ಅಮುಕಬೇಕು. ಇನ್ನು ಸ್ವಲ್ಪ ಲಾಸ್ಟಲ್ಲಿ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಪಾಕ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಬಳೆದು ಲೋಟಕ್ಕೆ ಹಾಕ್ಕೊಟ್ಟೆ. ಒಂದು ಕೋನ್ ಆಗಿತ್ತು, ಒಂದು ಲೋಟ ಥರ ಆಯಿತು, 2 ಎಳ್ಳು ಉಂಡೆ ಆಯಿತು. ಅದಾದ ನಂತರ ಕಡಲೆಕಾಯಿ ಬೀಜದ್ದು ಕೂಡ ಹಾಗೆ ಮಾಡಿದ್ವಿ. ಕಡಲೆಕಾಯಿ ಬೀಜದಕ್ಕೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಪಾಕ ಹಿಡಿಯುತ್ತೆ, ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಗಟ್ಟಿ ಇರುತ್ತಲ್ಲ, ಪಾಕ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಹುರಿದಿರೋಂಥ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ರೆಡಿ ಮಾಡಿರೋದನ್ನ ಅದನ್ನು ಹಾಕ್ಕೊಂಡು ಅದಕ್ಕೂ ಅಷ್ಟೇ ಪಾಕ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದೇ ಥರ ಕೋನ್ ಒಳಗಡೆಗೆ ಕ್ಲೀನಾಗಿ ಹದುಮಿ ತುಂಬಬೇಕು. ಹದುಮದ್ರಲ್ಲೇ ಇರೋದು, ಕ್ಲೀನಾಗಿ ಒಳಗಡೆಗೆ ಹದುಮಿಲಿಲ್ಲ ಅಂತ ಹೇಳಿದ್ರೆ ಅದು ಬೇಗ ಅಂಟ್ಕೊಂಡ್ಬಿಡುತ್ತೆ, ಬೆಲ್ಲ ಬೇರೆ ಅಲ್ವಾ, ಅಂಟ್ಕೊಳ್ಳುತ್ತೆ, ಅದು ಕೋನ್ ಟೈಪ್ ಬರಲ್ಲ. ಅದಾಗಿ ನಾವು ಕ್ಲೀನಾಗಿ ಒಳಗಡೆ ಫಸ್ಟು ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಹದುಮಬೇಕು. ಹದುಮಿದಾಗ ಅದು ಕೋನ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಏನಾದರೂ ಅರ್ಧ ಕಟ್ಟಾದಂಗೆ ಆಗುತ್ತೆ, ಕೋನ್ ಕೂತ್ಕೊಳ್ಳಲ್ಲ. ತೋರಿಸ್ತೀನಿ ನೋಡಿ. ಇವಾಗ ಈ ರೀತಿಯಾಗಿ ನೋಡಿ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿರೋದ್ರಿಂದ ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಪೂರಿ ಮತ್ತು ಎಳ್ಳುಂಡೆ ಈ ಕಡೆ ಇರೋದು, ಇದಿಷ್ಟು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ವಿ. ಇದೆಲ್ಲ ಹಾಗೆ ಕೋನ್ಗಳು 1-2 ಮಾಡಿದ್ವಿ. ಇನ್ನೆಲ್ಲ ಹಾಗೆ ಚಿಕ್ಕದೇ ಮಾಡೋಣ ಅಂದ್ಬಿಟ್ಟು ಲೋಟದೊಳಗಡೆಗೆ ಏನು ಮಾಡಿದ್ವಿ, ಇದು ಎಳ್ಳುಂಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಯಾವುದೂ ಏನೂ ಹಾಳಾಗಲಿಲ್ಲ, ತುಂಬ ಚೆನ್ನಾಗಿ ಬಂತು. ಎಲ್ಲ ಒಂದೊಂದು ಕೋನ್ ಮಾಡಿ ಲೋಟದೊಳಗಡೆ ತುಂಬಿದ್ವಿ, ಅದು ಒಂಥರ ಇರುತ್ತೆ ಅಂತ. ಲಾಸ್ಟಲ್ಲಿ 1-2 ಪೂರಿ ಉಂಡೆನೂ ಕೂಡ ಮಾಡಿದ್ವಿ, ಪಾಕ ಉಳಿದಿತ್ತು ಅಂತೇಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಂಡೆಗಳೆಲ್ಲ. ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಇವಾಗ ಇದು ಮುಗಿಸ್ಕೊಂಡು ತಟ್ಟೆಗಳು ರೆಡಿ ಮಾಡೋಕ್ಕೆ ಅಂತ ಬಂದ್ವಿ. ನೋಡಿ ತಟ್ಟೆಗೂ ಅಷ್ಟೇ ಹೊಸ ತಟ್ಟೆಗಳಿತ್ತು, ಒಂದೇ ಟೈಪಿಂದು. ಅದಕ್ಕೆ ಕಲರ್ದು ಟೇಪ್ ತೊಗೊಂಬಂದು ನೋಡಿ ಅಂಟಿಸಿದ್ದೀವಿ. ರೆಡ್ಡು, ಗ್ರೇ, ಬ್ಲೂ, ಗ್ರೀನ್ 4 ಕಲರ್ನು ನಾವು ಈ ಪ್ಲೇಟ್ಗಳಿಗೆ ಸುತ್ತನೂ ಅಂಟಿಸಿದ್ದೀವಿ. ಆನಂತರ ಹಣ್ಣುಗಳೆಲ್ಲನೂ ಕ್ಲೀನಾಗಿ ಜೋಡಿಸಿ ಅದ್ರ ಮೇಲೆ ಕುಂದನ್ ಸ್ಟೋನ್ಗಳನ್ನ ಡೆಕೋರೇಷನ್ ಮಾಡಿದ್ದೀವಿ, ಯಾವ್ಯಾವ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು. ಇದು ಹೊಸ್ದಾಗಿ ತಂದಿರೋದಲ್ಲ, ಮನೇಲಿ ಇದ್ದದನ್ನೇ ಆ ಥರ ನಾವು ಡೆಕೋರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಮ್ಯಾಂಗೋ ನೋಡಿ, ಅದು ತೋತಾಪುರಿ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು, ಚೇಪೆಕಾಯಿ, ಮತ್ತು ಅಲ್ಲಿದೆಯಲ್ಲ ಟಿಫನ್ ಪ್ಲೇಟು, ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ನಾನು ಹಾಕಿದೆ. ಹಾಗೆ ಮಂಜು ಅವ್ರ ಯಜಮಾನ್ರಿಗೆ ಮತ್ತು ನಾದಿನಿಗೆ ಅದು ಕವರ್ ಹೆಂಗೆ ಅದನ್ನು ಇದ್ರ ಮೇಲೆ ಹಣ್ಣುಗಳ ಮೇಲೆ ಕೂರಿಸೋದು ಅಂತ ಹೇಳಿಕೊಟ್ಟೆ. ಅವರಿಬ್ಬರು ಅದನ್ನು ಕವರ್ ಮಾಡಿದ್ರು, ಅದನ್ನು ಫುಲ್ಲು. ನಾನು ಆಂಟಿ ಇಬ್ಬರು ಸೇರಿಕೊಂಡು ಕುಂದನ್ಸ್ ಎಲ್ಲ ಸ್ಟೋನ್ಸ್ ಎಲ್ಲ ಅಂಟಿಸ್ತಾಯಿದ್ವಿ ಅದ್ರ ಮೇಲೆ. ಅವರು ಕವರ್ ಮಾಡಿದ್ರು. ಹಾಗೆ ಮೋಸಂಬಿನೂ ಕೂಡ ಅಷ್ಟೇ, ಮೋಸಂಬಿ ಮತ್ತು ಕಿತ್ತಳೆ ಹಣ್ಣು ಒಂದೇ ತಟ್ಟೆಗೆ ತುಂಬಿಸೋಣ ಅಂದ್ಬಿಟ್ಟು ತುಂಬಿಸಿ ಅದಕ್ಕೆ ಡೆಕೋರೇಷನ್ ಮಾಡಿದೆ. ಅಲ್ಲಿ ಮಧ್ಯದಲ್ಲಿ ಕೂತ್ಕೋತಾ ಇರಲಿಲ್ಲ ಆ ಸ್ಟೋನು, ಅದನ್ನು ಒಂದು ಇದಕ್ಕೆ ಅಂಟಿಸ್ತು. ಈಗ ಮುಂದೆಗಡೆ ಟರ್ನ್ ಮಾಡಿ ಇಟ್ಟರಾಯ್ತು ಅಂದ್ಬಿಟ್ಟು ಇಟ್ವಿ. ನೋಡಿ ಇದೇ ಥರ ಕವರ್ ಮಾಡೋದು ಈ ಥರನೇ. ಸ್ವಲ್ಪ ಹುಷಾರಾಗಿ ಮಾಡಬೇಕು, ಸ್ವಲ್ಪ ಜಾಸ್ತಿ ಎಳೆದ್ರೂ ಕೂಡ ಏನಾಗುತ್ತೆ ಅದು ಕಟ್ಟಾಗಿಬಿಡುತ್ತೆ, ಕಿತ್ಕೊಂಡು ಬಂದುಬಿಡುತ್ತೆ. ನಿಧಾನಕ್ಕೆ 2 ಕಡೆಯೂ ಕೂಡ ಎಳೆದು ಹಾಕಬೇಕು. ಇಬ್ಬರು ಸಪೋರ್ಟ್ ಬೇಕೇ ಬೇಕು ಇದಕ್ಕೆ. ಒಬ್ಬರೇ ಹಾಕ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಿಲ್ಲಾಂದರೆ ಈ ರೋಲಲ್ಲಿ ಅದು ಟರ್ನ್ ಆಗಿಬಿಡುತ್ತೆ, ಅದು ಇಲ್ಲ ಆ ಕಡೆ ಅದು ಪ್ಲೇಟ್ ಮೇಲೆ ಕೂತ್ಕೊಳ್ಳಲ್ಲ. ಹಾಗಾಗಿ ಇಬ್ಬರು ಅದಕ್ಕೆ ಬೇಕೇ ಬೇಕು ಕ್ಲೀನಾಗಿ. ಒಬ್ಬರು ಆ ಕಡೆ ಹಿಡ್ಕೊಂಡು ಇನ್ನೊಬ್ಬರು ರೋಲಲ್ಲಿ ಎಳ್ಕೊಳ್ಳೋಕ್ಕೆ ನಿಧಾನಕ್ಕೆ ಮಾಡಬೇಕು. ಅದನ್ನು ಕೂಡ ಅದನ್ನು ಕವರ್ನೂ ಹುಷಾರಾಗಾದರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನಾವು ತೆಗಿಯೋ ತನಕ ಅದು ಏನೂ ಹಳ್ಳಾಡಲ್ಲ, ಆ ರೀತಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸ್ತಾ ಇರುತ್ತೆ. ಒಂದೇ ತಟ್ಟೆಯಲ್ಲಿ 5 ಥರ ಡ್ರೈ ಫ್ರೂಟ್ಸು ಕೂಡ ತುಂಬಿದ್ವಿ. ಆನಂತರ ತೆಂಗಿನಕಾಯಿಗೂ ಕೂಡ ಅರಿಶಿನ ಹಚ್ಚಿ ಅದನ್ನು ಡೆಕೋರೇಷನ್ ಮಾಡಿದ್ವಿ, ಆದರೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಗಣಪತಿನೂ ಅಷ್ಟೇ ಮಧ್ಯದಲ್ಲಿ ಕೂರಿಸಿ ವೀಳ್ಯದೆಲೆಯಲ್ಲಿ ಕಾಣ್ತಾ ಇದೆಯಲ್ಲ, ವೀಳ್ಯದೆಲೆನ ಸುತ್ತಿ ಅದು ಮಧ್ಯದಲ್ಲಿ ಒಂದೊಂದು ರೋಸ್ ಇಟ್ಟಿದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಅನಿಸ್ತಾ ಇತ್ತು. ನೋಡಿ ಇಷ್ಟು ಸಿಂಪಲ್ಲಾಗಿ
ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಡೆಕೋರೇಷನ್ ಅಂತ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.